ನೆಕ್ಸ್ಟು ಕೈಂಡ್ಸ್ ಆಫ್ ಕಂಪನಿ. ಏನು ಕೈಂಡ್ಸ್ ಆಫ್ ಕಂಪನಿಲಿ ನಾವಿಲ್ಲಿ ಕಾನ್ಸೆಪ್ಟು, ಡೆಫಿನಿಷನ್, ಫೀಚರ್ಸ್‌ನ ನೋಡ್ತೀವಿ. ಯಾವ್ದ್ಯಾವ್ದು ಅಂದ್ರೆ ಒನ್ ಪರ್ಸನ್ ಕಂಪನಿ, ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಗವರ್ನಮೆಂಟ್ ಕಂಪನಿ, ಅಸೋಸಿಯೇಟ್ ಕಂಪನಿ, ಸ್ಮಾಲ್ ಕಂಪನಿ, ಫಾರಿನ್ ಕಂಪನಿ, ಲಿಸ್ಟೆಡ್ ಕಂಪನಿ, ಡಾರ್ಮೆಂಟ್ ಕಂಪನಿ, ಬಾಡಿ ಕಾರ್ಪೊರೇಟ್ ಆರ್ ಕಾರ್ಪೊರೇಟ್ ಬಾಡಿ. ಸೊ ಇದಿಷ್ಟನ್ನು ನಾವು ಏನು ಫೀಚರ್ಸ್ ಮತ್ತೆ ಡೆಫಿನೇಷನ್ ಇಷ್ಟರಲ್ಲಿ ಯಾವ್ದಾದ್ರು ನಿಮ್ಗೆ ಕೈಂಡ್ಸ್ ಅಂತ ಏನಾದ್ರು 14 ಮಾರ್ಕ್ಸ್ ಕೇಳಿದ್ದೆ ಆದಷ್ಟು ಒಂದು 7 to 8 ಅನ್ನೋದು ಅಟೆಂಡ್ ಮಾಡಿ ಸಾಕು, ಜಾಸ್ತಿ ಏನ್ ಬೇಡ. ಇವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಒನ್ ಪರ್ಸನ್ ಕಂಪನಿ ಅಂದ್ರೆ ಏನು? ಒನ್ ಪರ್ಸನ್ ಕಂಪನಿ ಅಂದ್ರೆ ಒಂದು ಕಂಪನಿನ ಬೈ ಒಬ್ಬ ಒನ್ ಪರ್ಸನ್ ಸ್ಟಾರ್ಟ್ ಮಾಡ್ತಾನೆ ಅಂತ ಅರ್ಥ. ಓಕೆನಾ? ಈ ಒನ್ ಪರ್ಸನ್ ಕಂಪನಿ ಈಸ್ ಎ ಬಿಸ್ನೆಸ್ ವೇರ್ ಓನ್ಲಿ ಒನ್ ಪರ್ಸನ್ ಈಸ್ ಓನ್ಡ್ ಅಂಡ್ ಕಂಟ್ರೋಲ್ ದ ಎಂಟೈರ್ ಕಂಪನಿ. ಏನು? ಒನ್ ಪರ್ಸನ್ ಕಂಪನಿ. ಇವಾಗ ನಾನೊಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಈಗ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ತರ. ಅವಾಗ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅದು ಒನ್ ಮ್ಯಾನ್ ಕಂಪನಿ ಆಗುತ್ತೆ. ಓಕೆನಾ? ಯಾಕಂದ್ರೆ ಅದನ್ನ ನಾನೇ ಓಡಿಸ್ತಾ ಇರ್ತೀನಿ. ಡೆಫಿನೇಷನ್ ನೋಡೋ ಹಾಗಿದೆ, ಒನ್ ಪರ್ಸನ್ ಕಂಪನಿ ಮೀನ್ಸ್ ಎ ಕಂಪನಿ ದಟ್ ಹ್ಯಾಸ್ ಓನ್ಲಿ ಒನ್ ಮೆಂಬರ್. ಏನೋ ಒಬ್ಬ ಮನುಷ್ಯ ಇರ್ತಾನೆ, ಅದಕ್ಕೆ ಒನ್ ಪರ್ಸನ್. ಇವಾಗ ನಿಮ್ಮಮ್ಮ ಉಪ್ಪಿನಕಾಯಿ ಮನೇಲಿ ಚೆನ್ನಾಗ್ ಮಾಡ್ತಾರೆ ಅನ್ಕೊಳ್ಳಿ. ಸೊ ನಿಮ್ಮಮ್ಮ ಏನ್ ಮಾಡ್ತಾರೆ, ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಏನ್ ನಿಮ್ಮಮ್ಮನ ಹೆಸರು ಏನ್ ಇಡೋಣ? ಶೋಭಾ ಅಂತ ಇಡೋಣ. ಶೋಭಾ ಫುಡ್ಸ್ ಅಂತ ಇಡ್ತಾರೆ ಅಂದ್ರೆ ನಿಮ್ಮ ಅಮ್ಮನೇ ಅಡ್ಗೆ ಮಾಡೋದು. ಸೊ ನಿಮ್ಮ ಅಮ್ಮನೇ ಇನ್ವೆಸ್ಟ್ ಮಾಡಿರೋದು. ಸೊ ಏನಂತ ಯಾವ್ದು ಅಂಡರ್ ಅಲ್ಲಿ ಬರುತ್ತೆ? ಒನ್ ಪರ್ಸನ್ ಕಂಪ್ನಿ ಅಂಡರ್ ಅಲ್ಲಿ ಇರುತ್ತೆ. ಇದು ಫೀಚರ್ಸ್ ನೋಡೋ ಹಾಗಿದೆ, ಓನ್ಲಿ ಒನ್ ಮೆಂಬರ್ ಇರ್ತಾನೆ. ಇದ್ರಲ್ಲಿ ಬರೀ ಒಬ್ಬ ಓನರ್ ಇರ್ತಾನೆ. ಏನಂದ್ರೆ ಅವನನ್ನೇ ನಾವು ಶೇರ್ ಹೋಲ್ಡರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಆಮೇಲೆ ನಿಮ್ಮ ಅಮ್ಮನ್ಗೆ ಮೀನ್ಸ್ ಲೈಕ್ ಆ ಕಂಪನಿಲಿ ಯಾರು ಒನ್ ಪರ್ಸನ್ ಇರ್ತಾನೆ ಗೊತ್ತಾ, ಎಲ್ಲಾ ಡಿಸಿಷನ್ ರೈಟ್ಸು ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೇ ಒಂದು ಡಿಸಿಷನ್ ತಗೊಳ್ಳಿ, ಅವ್ನ್ ಫುಲ್ ಈಗ 1 ಕೋಟಿ ಪ್ರಾಫಿಟ್ ಆದ್ರೆ ಅವನೊಬ್ಬನಿಗೆ ಹೋಗುತ್ತೆ, 1 ಕೋಟಿ ಲಾಸ್ ಆದ್ರೆ ಅವನಿಗೆ ಲಾಸ್ ಆಗುತ್ತೆ. ಓಕೆನಾ? ಮತ್ತೆ ಲಿಮಿಟೆಡ್ ಲಯಬಿಲಿಟಿ. ಈಗ ಓನರು ಏನಾದ್ರು ಒಂದು ಸಾಲ ಆಗಿರುತ್ತೆ, ಕಂಪ್ನಿ ಏನಾದ್ರು ಲಾಸ್ ಆದ್ರೆ ಏನವನು ಒನ್ ಪರ್ಸನ್ ಇರ್ತಾನಲ್ಲ, ಆ ಮೆಂಬರು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಅವ್ನು ಇನ್ವೆಸ್ಟ್ ಮಾಡಿರ್ತಾನಲ್ವಾ, ಆ ದುಡ್ಡು ಲಾಸ್ ಆಗ್ಬೋದು. ಈಗ ಏನೋ ಒಂದು ನೀವು ಉಪ್ಪಿನಕಾಯಿ ಬಿಸ್ನೆಸ್ ಹೇಳ್ದಲ್ಲ, ಇವಾಗ ಅದಕ್ಕೆ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರ ಅನ್ಕೊಳ್ಳಿ. 10 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ, ಮತ್ತೆ 10 ಲಕ್ಷ ಕಂಪ್ನಿ ಕಡೆಯಿಂದ ಲೋನ್ ತಗೊಂಡಿರ್ತೀರ. ಈಗ 10 ಲಕ್ಷ ಕಂಪ್ನಿಯಿಂದ ಲೋನ್ ತಗೊಂಡಿದ್ದಕ್ಕೆ ನೀವು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಅದು ಏನ್ ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಗೊತ್ತಾ, ಮನೇಲಿ ಒಡವೆ ಗಿಡವೆ ಇಟ್ಟು ಈ ತರ ಇನ್ವೆಸ್ಟ್ ಮಾಡಿರ್ತೀರಲ್ಲ, ಆ 10 ಲಕ್ಷ ಮಾತ್ರ ಲಾಸ್ ಆಗುತ್ತೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಸೆಪರೇಟ್ ಲೀಗಲ್ ಎಂಟಿಟಿ. ಸೆಪರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಇವ್ನ ಯಾವ 1% ಕಂಪನಿನ ಸೆಪರೇಟ್ ಪರ್ಸನ್ ಆಗಿ ಟ್ರೀಟ್ ಮಾಡಿಡುತ್ತೆ ಲಾ. ನೆಕ್ಸ್ಟ್ ನಾಮಿನಿ ಈಸ್ ಮ್ಯಾಂಡೇಟರಿ. ಇವಾಗ ನಿಮ್ಮಮ್ಮ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಒನ್ ಪರ್ಸನ್ ಮಸ್ಟ್ ಬಿ ಚೂಸನ್ ಆಸ್ ನಾಮಿನಿ ಇಫ್ ದ ಓನರ್ ಡೈಸ್ ಆರ್ ಬಿಕಮ್ ಸಿಕ್. ಇವಾಗ ಅವ್ರು ಉಪ್ಪಿನಕಾಯಿ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಇನ್ ಕೇಸ್ ಅವ್ರಿಗೆ ಏನಾದ್ರು ಹುಷಾರಿಲ್ದಂಗಾಯ್ತು, ಇಲ್ಲ ಮಾಡೋದಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಬರುತ್ತೆ ಅಂತ ಈಗ ನಿಮ್ಮಮ್ಮ ನಿಮ್ಗೋ ನಿಮ್ಮ ಅಪ್ಪನ್ಗೋ ನಾಮಿನಿ ಆಗಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಕೆನಾಟ್ ಡೂ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್. ಅಂದ್ರೆ ಈ ಒನ್ ಪರ್ಸನ್ ಕಂಪನಿ ಕೆನಾಟ್ ಟರ್ನ್ ಇನ್ವೆಸ್ಟ್ಮೆಂಟ್ ಆರ್ ಫಿನಾನ್ಷಿಯಲ್ ಬಿಸ್ನೆಸ್. ಈ ಇನ್ವೆಸ್ಟ್ಮೆಂಟ್ ದೊಡ್ಡದು ಇನ್ವೆಸ್ಟ್ಮೆಂಟ್ ಫಿನಾನ್ಷಿಯಲ್ ಬಿಸ್ನೆಸ್ ಅಂತದನ್ನ ಈ ಒನ್ ಪರ್ಸನ್ ಕಂಪನಿ ಎಲ್ಲಾನು ರನ್ ಮಾಡೋದಕ್ಕಾಗಲ್ಲ. ಆಮೇಲೆ ಸೂಟೇಬಲ್ ಫಾರ್ ಸ್ಮಾಲ್ ಬಿಸ್ನೆಸ್. ಈ ಒನ್ ಪರ್ಸನ್ ಕಂಪನಿ ಎಲ್ಲ ಬಂದ್ಬಿಟ್ಟು ಚಿಕ್ಕ ಬಿಸ್ನೆಸ್ ಮಾಡೋದಕ್ಕೆ ಮಾತ್ರ ಅದನ್ನ ಕೊಡೋದು. ಈಗ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಇರ್ಬೋದು, ಇಲ್ಲ ಯಾವ್ದೋ ಒಂದು ಫ್ಯಾಷನ್ ಡಿಸೈನರ್ಸ್ ಇದು ಬೊಟಿಕ್ ನ ಓಪನ್ ಮಾಡ್ತಾರಲ್ಲ ಅದಿರ್ಬೋದು, ಯಾವ್ದಾದ್ರು ಕ್ಲಾಸಸ್ ನಡ್ಸೋದಿರ್ಬೋದು. ಸೊ ಅದೆಲ್ಲ ಏನ್ ಬರುತ್ತೆ, ಒನ್ ಪರ್ಸನ್ ಕಂಪನಿ ಅಂಡರ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಒನ್ ಪರ್ಸನ್ ಕಂಪನಿ ಅಂದ್ರೆ ಒಬ್ಬ ಮಾತ್ರ ನಿಂತ್ಕೊಂಡು ಪ್ರತಿ ಒಂದನ್ನು ಫೇಸ್ ಮಾಡ್ತಾನೆ, ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ. ಮತ್ತೆ ಡಿಸಿಷನ್ ಅಷ್ಟೇನೆ ಅವನೇ ತಗೊಳ್ತಾನೆ, ಪ್ರತಿ ಒಂದಕ್ಕೂ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಸೊ ಇದು ಒನ್ ಪರ್ಸನ್ ಕಂಪನಿ. ನೆಕ್ಸ್ಟ್ ಪ್ರೈವೇಟ್ ಕಂಪನಿ. ಏನು ಪ್ರೈವೇಟ್ ಕಂಪನಿ ಅಂದ್ರೆ, ಪ್ರೈವೇಟ್ ಕಂಪನಿ ಇಸ್ ಎ ಕಂಪನಿ ದಟ್ ಈಸ್ ಓನರ್ಡ್ ಬೈ ದ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್. ಇವಾಗ ಒನ್ ಪರ್ಸನ್ ಕಂಪನಿನಲ್ಲಿ ಬರೀ ಒಬ್ಬ ಇದ್ದ, ಅದೇ ಪ್ರೈವೇಟ್ ಕಂಪನಿನಲ್ಲಿ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್, ಸ್ವಲ್ಪ ಜನ ಇರ್ತಾರೆ ಅಷ್ಟೇನೆ, ಜಾಸ್ತಿ ಜನ ಇರೋದಿಲ್ಲ. ಇಟ್ ಶೇರ್ಸ್ ಕಾಂಟ್ ಬಿ ಸೋಲ್ಡ್ ಟು ಪಬ್ಲಿಕ್ ಅಂಡ್ ಇಟ್ ಈಸ್ ಮೋರ್ ಕಂಟ್ರೋಲ್ಡ್ ಅಂಡ್ ಪ್ರೈವೇಟ್. ಇದರಲ್ಲಿ ಶೇರ್ಸ್ ಇರುತ್ತಲ್ವಾ, ಇದು ಬಂದ್ಬಿಟ್ಟು ಪ್ರೈವೇಟ್ ಕಂಪನಿ. ಪ್ರೈವೇಟ್ ವರ್ಡೇ ಹೇಳ್ತಾ ಇದೆ ನೋಡಿ ನಿಮ್ಗೆ. ಪ್ರೈವೇಟ್ ಕಂಪನಿ ಅಂದ್ರೆ ಸ್ವಲ್ಪ ಜನ, ಈಗ ಒಂದ್ 5 ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡೋವಂಥದ್ದು, ಇಲ್ಲ ಅಪ್ಪ ಅಮ್ಮ ಮಗ ಕಸಿನು ಇವ್ರುಗಳು ಸೇರ್ಕೊಂಡು ಮಾಡೋವಂಥದ್ದು. ಈ ತರ ಅಂದ್ರೆ ನೀವು ನಂಬಿಕೆ ಇದ್ರೆ ಮಾಡ್ಬೋದು, ಅದು ಜಾಸ್ತಿ ಜನ ಇರೋದಿಲ್ಲ.
ಪ್ರೈವೇಟ್ ಕಂಪನಿನಲ್ಲಿ ಹೇಗಂದ್ರೆ ಶೇರ್ಸ್ ಎಲ್ಲ ರಿಸ್ಟ್ರಿಕ್ಟ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ಶೇರ್ಸ್ನ ಒಬ್ಬರಿಂದ ಒಬ್ಬರಿಗೆ ಏನು ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಆಮೇಲೆ ಲಿಮಿಟೆಡ್ ಮೆಂಬರ್ಸ್ 200ಕ್ಕಿಂತ ಜಾಸ್ತಿ ಮೆಂಬರ್ಸ್ ಇರೋ ಹಾಗಿಲ್ಲ. ಮತ್ತೆ ಪಬ್ಲಿಕ್ ಅವ್ರನ್ನ ನಮ್ಮ ಶೇರ್ಸ್ನ ಪರ್ಚೇಸ್ ಮಾಡಿ ಅಂತ ಇನ್ವೈಟ್ ಕೂಡ ಮಾಡೋ ಹಾಗಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಶೇರ್ನ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಆಮೇಲೆ ಬರೀ 200 ಮೆಂಬರ್ಸ್ ಇರಬೇಕು. ಆಮೇಲೆ ಪಬ್ಲಿಕ್ನ ಇನ್ವೈಟ್ ಮಾಡೋ ಹಾಗಿಲ್ಲ, ಬನ್ನಿ ಶೇರ್ಸ್ನ ತಗೊಳ್ಳಿ ಅಂತ ಹೇಳಿ. ಈಗ ಫೀಚರ್ಸ್ ನೋಡೋ ಹಾಗಿದೆ, ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ 200 ಮೆಂಬರ್ಸ್ ಇರಬೇಕು. ಈಗ ಮಿನಿಮಮ್ 2 ಮೆಂಬರ್ಸ್ ಅಂತ ಅಂದ್ರೆ ಇಬ್ಬರು ಓನರ್ಸ್ ಇರ್ತಾರೆ, ಆಮೇಲೆ ಮ್ಯಾಕ್ಸಿಮಮ್ 200 ಮೆಂಬರ್ಸ್ ಇರ್ತಾರೆ. ಹಾಗಂತ 5 ಜನ ಓನರ್ಸ್ ಇದ್ದಾರೆ 500 ಜನನ ಇಟ್ಕೋಬಹುದಾ ಅನ್ನೋ ಹಾಗೆಲ್ಲ ಇಲ್ಲ. ಮಿನಿಮಮ್ ಟು ಮ್ಯಾಕ್ಸಿಮಮ್ 200. ಆಮೇಲೆ ಕೆನಾಟ್ ಸೆಲ್ ಶೇರ್ಸ್ ಟು ಪಬ್ಲಿಕ್. ಇಲ್ಲಿ ನೋಡಿ, ಆಮೇಲೆ ಏನ್ ಗೊತ್ತಾ, ಮೀನಿಂಗ್ ಅಲ್ಲಿ ಏನ್ ಇರುತ್ತೋ ಫೀಚರ್ಸ್ ಕೂಡ ಅದೇ ಪಾಯಿಂಟೇ ಬರುತ್ತೆ. ಓಕೆನಾ? ಇವಾಗ ಮೀನಿಂಗ್ ಅಲ್ಲಿ ಹೇಳಿದ್ದೆ, ಇಲ್ಲೂ ಇನ್ನೊಂದ್ಸತಿ ಕುಯ್ತೀನಿ ನೋಡಿ. ಕಾಂಟ್ ಸೆಲ್ ಶೇರ್ಸ್ ಟು ಪಬ್ಲಿಕ್. ಶೇರ್ಸ್ ನ ಪಬ್ಲಿಕ್ ಗೆ ಸೇಲ್ ಮಾಡೋ ಹಾಗಿಲ್ಲ. ಓಕೆನಾ? ಓನ್ಲಿ ಪ್ರೈವೇಟ್ ಸೇಲ್, ಅವ್ರಿಗೆ ಗೊತ್ತಿದ್ದವ್ರಿಗೆ ಮಾತ್ರ ಸೇಲ್ ಮಾಡ್ಬೋದು. ಓನ್ಲಿ ಪ್ರೈವೇಟ್ ಸೇಲ್ ಟು ನೋ ಪರ್ಸನ್ಸ್ ಅಂತ. ನೆಕ್ಸ್ಟ್, ಶೇರ್ ಟ್ರಾನ್ಸ್ಫರ್ ರಿಸ್ಟ್ರಿಕ್ಟೆಡ್. ಮತ್ತೆ ಇವಾಗ ನಾನು ಒಂದು ಕಂಪ್ನಿಯಲ್ಲಿ ಶೇರ್ಸ್ನ ಪರ್ಚೇಸ್ ಮಾಡಿರ್ತೀನಿ ಅನ್ಕೊಳ್ಳಿ, ಆಯ್ತಾ? ಅವ್ರ ಒಪ್ಪಿಗೆಯಿಂದಾನೇ ಶೇರ್ಸ್ನ ಪರ್ಚೇಸ್ ಮಾಡಿರ್ತೀನಿ. ನನ್ಗೆ ಶೇರ್ಸ್ ಬೇಡ ಅಂತ ಹೇಳ್ಬಿಟ್ಟು ನಾನು ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ, ಓನರ್ ಪರ್ಮಿಷನ್ ಇಲ್ಲದೆ. ಓನರ್ ಅಪ್ರೂವಲ್ ಕೊಟ್ಟರೆ ನಾನು ಏನೋ ಶೇರ್ನ ಟ್ರಾನ್ಸ್ಫರ್ ಮಾಡ್ಬೋದು. ಓನರ್ ಅಪ್ರೂವಲ್ ಇಲ್ಲದೆ ಎಲ್ಲಾನು ನಾನು ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಆಮೇಲೆ ಮಿನಿಮಮ್ 2 ಡೈರೆಕ್ಟರ್ಸ್ ಇರಬೇಕು. ಓಕೆನಾ? ಅಜಯ್ ವಿಜಯ್ ಅಂತ ಯಾವುದು ಇಬ್ಬರು ಡೈರೆಕ್ಟರ್ ಇರಲೇಬೇಕು. ಇಲ್ಲ ಆಗಲ್ಲ, ಒಬ್ಬ ಇರ್ತಾನೆ ಅಂದ್ರೆ ಹಂಗೆಲ್ಲ ಆಗಲ್ಲ. ಮಿನಿಮಮ್ 2 ಮ್ಯಾಕ್ಸಿಮಮ್ 200 ಹೇಳಿದ್ನಲ್ಲ, ಹಂಗೆ 2 ಮೆಂಬರ್ಸ್ ಇರಲೇಬೇಕು. ನೆಕ್ಸ್ಟ್, ಸೆಪರೇಟ್ ಲೀಗಲ್ ಎಂಟಿಟಿ. ಸೆಪರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಕಂಪನಿನ ಡಿಫ್ರೆಂಟ್ ಲೀಗಲ್ ಪರ್ಸನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಕಂಪನಿ ಹೆಸರಲ್ಲಿ ನೀವು ಅಸೆಟ್ ನ ಬೈ ಮಾಡ್ಬೋದು, ಮತ್ತೆ ಕಾಂಟ್ರಾಕ್ಟ್ ಗೆಲ್ಲಾನು ನೀವು ಕಂಪನಿ ಹೆಸರಲ್ಲೇ ಸೈನ್ ಹಾಕ್ಬೇಕೇ ಹೊರತು ನಿಮ್ಮ ಹೆಸರಲ್ಲಿ ಸೈನ್ ಹಾಕೋ ಹಾಗಿಲ್ಲ. ನೆಕ್ಸ್ಟ್, ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಅದೇನು ಕಂಪನಿ ಮೇಲೆ ಸಾಲ ಇರುತ್ತಲ್ಲ, ಅದಕ್ಕೂ ನಿಮ್ಗೂ ಏನು ಸಂಬಂಧ ಇರೋದಿಲ್ಲ. ಓಕೆನಾ? ಯಾಕಂದ್ರೆ ಪಾನ್ ಕಾರ್ಡ್ ಎಲ್ಲ ನೀವು ಕಂಪನಿ ಹೆಸರಲ್ಲಿ ನೀವು ಮಾಡ್ಸಿರ್ತೀರ, ಸೊ ನಿಮ್ಗೇನು ಅಫೆಕ್ಟ್ ಆಗಿರಲ್ಲ. ಅದೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅಲ್ವಾ, ಆ ದುಡ್ಡಿಗೆ ಮಾತ್ರ ಅಫೆಕ್ಟ್ ಆಗುತ್ತೆ. ಅದೆಲ್ಲಾನು ಹೊಗೆ ಹಾಕಿಸ್ಕೊಂಡು ಹೋಗುತ್ತೆ. ಸೊ ಇವಾಗ ಅರ್ಥ ಆಯ್ತಲ್ಲ, ಪ್ರೈವೇಟ್ ಕಂಪನಿ ಅಂತ ಅಂದ್ರೆ ಏನು ಅಂದ್ರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ 200 ಇರಬೇಕು. ಏನೋ ಪಬ್ಲಿಕ್ ನ ಇನ್ವೈಟ್ ಮಾಡೋ ಹಾಗಿಲ್ಲ. ಇವ್ರು ಗೊತ್ತಿದ್ದವ್ರಿಗೆ ಶೇರ್ಸ್ ಕೊಡ್ಬೋದು. ಓಕೆನಾ? ಚಿಕ್ಕಪ್ಪನ ಮಕ್ಳಿಗೆ, ದೊಡ್ಡಪ್ಪನ ಮಕ್ಳಿಗೆ, ಫ್ರೆಂಡ್ಸ್ಗೆ ಹಾಕಿ ಕೊಡ್ಬೋದೇ ಹೊರತು ಪಬ್ಲಿಕ್ಗೆ ಶೇರ್ನ ಸೇಲ್ ಮಾಡೋ ಹಾಗಿಲ್ಲ. ಆಮೇಲೆ ಏನಾದ್ರು ಇವ್ನ್ ಸಾಲ ಮಾಡಿದ್ರೆ, ಏನೋ ಕಂಪ್ನಿ ಹೆಸರು ಮಾಡಿದ್ರೆ ಇವ್ನ್ ರೆಸ್ಪಾನ್ಸಿಬಲ್ ಆಗಿರಲ್ಲ. ಆಮೇಲೆ ಏನೋ ಕಂಪನಿ ಹೆಸರಲ್ಲೇ ಇವ್ನ ಏನಾದ್ರು ಸೈನ್ ಮಾಡ್ಬೇಕಂದ್ರೆ ಎಲ್ಲಾನು ಕಂಪನಿ ಹೆಸರಲ್ಲೇ ಮಾಡ್ಬೇಕು. ಸೊ ಇದಿಷ್ಟು ನಿಮ್ಗೆ ಪ್ರೈವೇಟ್ ಕಂಪನಿ. ನೆಕ್ಸ್ಟ್ ಪಬ್ಲಿಕ್ ಕಂಪನಿ. ಪಬ್ಲಿಕ್ ಕಂಪನಿ ಅಂದ್ರೆ ಪಬ್ಲಿಕ್ ಕಂಪನಿ ಇಸ್ ಎ ಕಂಪನಿ ದಟ್ ಕ್ಯಾನ್ ಸೆಲ್ ಇಟ್ಸ್ ಶೇರ್ ಟು ದ ಪಬ್ಲಿಕ್. ಎನಿವನ್ ಕ್ಯಾನ್ ಬಿಕಮ್ ಆನ್ ಓನರ್ ಬೈ ಬೈಯಿಂಗ್ ಶೇರ್ಸ್. ಇವಾಗ ನಾವು ಪ್ರೈವೇಟ್ ಕಂಪನಿಲಿ ಏನಂತ ಇತ್ತು, ಅವನು ಪಬ್ಲಿಕ್ಗೆ ಶೇರ್ಸ್ ಸೇಲ್ ಮಾಡೋ ಹಾಗಿಲ್ಲ, ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ ಅಂತ ಇತ್ತು. ಅದೇ ಈ ಪಬ್ಲಿಕ್ ಕಂಪನಿನಲ್ಲಿ ಹೇಗೆ ಅಂತ, ಇದು ಶೇರ್ಸ್ ನ ಪಬ್ಲಿಕ್ಗೆ ಸೇಲ್ ಮಾಡ್ಬೋದು. ಹಾಗೇನೆ ಯಾರು ಬೇಕಾದ್ರೂ ಇದನ್ನ ಪರ್ಚೇಸ್ ಮಾಡಿ ಆ ಕಂಪನಿ ಓನರ್ ಆಗ್ಬೋದು. ಆಯ್ತಾ? ನೆಕ್ಸ್ಟ್ ಡೆಫಿನೇಷನ್ ನೋಡೋ ಹಾಗಿದ್ದ, ಎ ಪಬ್ಲಿಕ್ ಕಂಪನಿ ಇಸ್ ಎ ಕಂಪನಿ ದಟ್ ಕ್ಯಾನ್ ಆಫರ್ ಶೇರ್ಸ್ ಟು ಜನರಲ್ ಪಬ್ಲಿಕ್. ಏನೋ ಶೇರ್ಸ್ ನ ಪಬ್ಲಿಕ್ಗೆ ಆಫರ್ ಮಾಡ್ಬೋದು, ಮತ್ತೆ ಯಾವುದೇ ರೀತಿ ಲಿಮಿಟ್ಸ್ ಇಲ್ಲ. ಮಿನಿಮಮ್ 7 ಮೆಂಬರ್ಸ್ ಇರ್ಬೇಕು, ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅನ್ಲಿಮಿಟೆಡ್. ನಮ್ಗೆ ಪ್ರೈವೇಟ್ ಅಲ್ಲಿ ಹೇಗಿತ್ತು, ಮಿನಿಮಮ್ ಟು ಮ್ಯಾಕ್ಸಿಮಮ್ 200 ಇತ್ತು. ಬಟ್ ಇಲ್ಲಿ ಬಂದು ನಿಮ್ಗೆ ಮಿನಿಮಮ್ 7, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಆಗಿರುತ್ತೆ. ಓಕೆನಾ? ಇವಾಗ ಫೀಚರ್ಸ್ ನ ತಿಳ್ಕೊಳ್ಳೋಣ. ಏನು ಫೀಚರ್ಸ್ ಅಂದ್ರೆ ಮಿನಿಮಮ್ 7 ಮೆಂಬರ್ಸ್. ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ, ಮೀನಿಂಗ್ ನ ಅರ್ಥ ಮಾಡ್ಕೊಂಡ್ರೆ ನೀವು ಫೀಚರ್ಸ್, ಇಂಪಾರ್ಟೆನ್ಸ್ ಇದೆಲ್ಲ ನೀವು ಓನ್ ಆಗಿ ಅಟೆಂಡ್ ಮಾಡ್ಬೋದು. ಈಗ ಮಿನಿಮಮ್ 7 ಮೆಂಬರ್ಸ್ ಅಲ್ಲಿ ಅಟ್ ಲೀಸ್ಟ್ 7 ಓನರ್ಸ್ ಆರ್ ನೀಡೆಡ್ ಟು ಸ್ಟಾರ್ಟ್ ಎ ಪಬ್ಲಿಕ್ ಕಂಪನಿ. ಅಂದ್ರೆ ಒಂದು ಕಂಪನಿ ಸ್ಟಾರ್ಟ್ ಮಾಡಕ್ಕೆ ಮಿನಿಮಮ್ 7 ಇರ್ಲೇಬೇಕು. 10 ಇದ್ರೆ ಪರವಾಗಿಲ್ಲ, ಓಡುತ್ತೆ. ಅದೇ ಮಿನಿಮಮ್ 7 ಇರ್ಲೇಬೇಕು. ನೋ ಲಿಮಿಟ್ ಆನ್ ಮ್ಯಾಕ್ಸಿಮಮ್ ಮೆಂಬರ್ಸ್. ಯಾವುದೇ ರೀತಿ ಲಿಮಿಟ್ ಇಲ್ಲ. ಎನಿ ನಂಬರ್ ಆಫ್ ಪೀಪಲ್ಸ್ ಕ್ಯಾನ್ ಬೈ ಇಟ್ ಶೇರ್ಸ್. ಇದರಲ್ಲಿ ಶೇರ್ಸ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಈಗ ನೀವು ನೋಡಿರ್ತೀರ ಅನ್ಸುತ್ತೆ, ರಿಲಯನ್ಸ್ ಇಂಡಸ್ಟ್ರಿನಲ್ಲೆಲ್ಲ ಲಕ್ಷಾಂತರ ಜನ ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಆಯ್ತಾ? ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ಶೇರ್ಸ್ ನ ಪರ್ಚೇಸ್ ಮಾಡ್ಬೋದು. ಮತ್ತೆ ಕ್ಯಾನ್ ಸೆಲ್ ಶೇರ್ಸ್ ಟು ಪಬ್ಲಿಕ್.
ಶೇರ್ಸ್ ಕ್ಯಾನ್ ಬಿ ಸೋಲ್ಡ್ ಟು ಜನರಲ್ ಪಬ್ಲಿಕ್ ಟು ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ, ಪ್ರೈವೇಟ್ ಅಲ್ಲಿ ಆಗತ್ತ. ಶೇರ್ಸ್ ಅನ್ನ ಜನರಲ್ ಪಬ್ಲಿಕ್ ಗೆ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಅವನೇನ್ ಮಾಡ್ಬೋದು, ಸೇಲ್ ಮಾಡ್ಬೋದು. ಆಮೇಲೆ ಫ್ರೀ ಟ್ರಾನ್ಸ್ಫರ್ ಆಫ್ ಶೇರ್ಸ್, ನಾನು ನಿಮ್ಗೆ ಅವಾಗಲೇ ಹೇಳಿದೆ ಲೈಕ್ ಪ್ರೀವಿಯಸ್ ಪಾಯಿಂಟ್ ಅಲ್ಲಿ ಏನಂದ್ರೆ, ನಾನು ಶೇರ್ಸ್ ತಗೋತೀನಿ, ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇನ್ನೊಬ್ಬಂಗೆ ಸೇಲ್ ಆಗಲ್ಲ, ಓನರ್ ಪರ್ಮಿಷನ್ ಬೇಕು ಅಂತ. ಬಟ್ ಪಬ್ಲಿಕ್ ಅಲ್ಲಿ ಆ ಥರ ಯಾವುದೇ ರೀತಿ ಓನರ್ದು ಅಪ್ರೂವಲ್ ಬೇಕು ಅಂತ ಏನಿಲ್ಲ. ನಿಮ್ಗೆ ಶೇರ್ ಬೇಡ ಅಂದ್ರೆ ಆರಾಮಾಗಿ ಇನ್ನೊಬ್ಬರಿಗೆ ನಿಮ್ಮ ಶೇರ್ನ ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ಪಬ್ಲಿಕ್ ಕಂಪ್ನಿನಲ್ಲಿ ಮಿನಿಮಮ್ 3 ಡೈರೆಕ್ಟರ್ಸ್ ಇರಲೇಬೇಕು ಹ್ಯಾಂಡಲ್ ಮಾಡೋದಕ್ಕೆ. ಅಟ್ಲೀಸ್ಟ್ 3 ಡೈರೆಕ್ಟರ್ಸ್ ಇರಬೇಕು, ಜಾಸ್ತಿ ಇದ್ರೂ ಪರವಾಗಿಲ್ಲ. ಆಮೇಲೆ ಇದು ಪಬ್ಲಿಕ್ ಕಂಪನಿ ಆಗಿದ್ದರಿಂದ ಜಾಸ್ತಿ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ಆಡಿಟ್ ಇರ್ಬೋದು, ರಿಪೋರ್ಟಿಂಗ್ ರೂಲ್ಸ್ ಇರ್ಬೋದು, ಪ್ರತಿಯೊಂದು ಗೌರ್ಮೆಂಟ್ ಹೇಗೆ ಹೇಳುತ್ತೋ ಹಾಗೆ ಕೇಳಬೇಕು. ಅರ್ಥ ಆಯ್ತಲ್ವಾ? ಪಬ್ಲಿಕ್ ಕಂಪನಿ ಅಂದ್ರೆ ಏನು, ಮಿನಿಮಮ್ ಎಷ್ಟು 7, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಆಗಿರುತ್ತೆ. ಆಮೇಲೆ ಯಾರು ಬೇಕಾದ್ರೂ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದಿಷ್ಟೇನೆ. ನೆಕ್ಸ್ಟ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಮೀನ್ಸ್ ದ ಓನರ್ risk is limited to the amount they invested in buying shares. They do not lose personal property if the company loses money. ಇವಾಗ ತುಂಬಾ ಜನ ಏನ್ ಅನ್ಕೋತಾರ ಗೊತ್ತಾ, ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಫುಲ್ ಸಾಲ ಆಗುತ್ತೆ, ನಾನು ಮುಳುಗೋಗ್ಬಿಡ್ತೀನಿ. ಫುಲ್ಲು ಕಂಪ್ಲೀಟ್ 1 ಕೋಟಿ ಸಾಲ ಮಾಡಿದ್ದೆ, ಆ 1 ಕೋಟಿನೂ ನಾನೇ ತೀರ್ಸ್ಬೇಕಾಗುತ್ತೆ, ನನ್ಗೆ ಇದಾಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಮ್ಯಾಟರ್ ಆಗಲ್ಲ. ಇವಾಗ ನೀವೇನಾದ್ರೂ ಲೋನ್ ತಗೊಂಡಿರ್ತೀರ ಅನ್ಕೊಳ್ಳಿ 1 ಕೋಟಿ, ಅದ್ರಲ್ಲಿ ನೀವು ಒಂದು 20 ಲಕ್ಷ ಇನ್ವೆಸ್ಟ್ ಮಾಡಿ 80 ಲ್ಯಾಕ್ ರುಪೀಸ್ ಲೋನ್ ಮಾಡ್ಸಿರ್ತೀರ. ಇನ್ ಕೇಸ್ ನೀವೇನಾದ್ರೂ ಕಟ್ಟಿಲ್ಲ ಅಂದ್ರೆ 20 ಲ್ಯಾಕ್ ರುಪೀಸ್ ನಿಮಗೆ ಲಾಸ್ ಆಗುತ್ತೆ. ಇನ್ನ ಮಿಕ್ಕಿದ 80 ಲ್ಯಾಕ್ ಇರುತ್ತಲ್ವಾ, ಲೋನ್ ಕೊಡುವಾಗ್ಲೇನೆ ಬ್ಯಾಂಕ್ ಅವರು ಇನ್ಶೂರೆನ್ಸ್ ಎಲ್ಲ ಮಾಡ್ಸಿರ್ತಾರೆ. ಆಮೇಲೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಿಷಿನರೀಸ್ ಹಾಕಿರ್ತೀರಲ್ಲ ಅದೆಲ್ಲ ಬಂದ್ ಎತ್ಕೊಂಡು ಹೋಗ್ತಾರೆ ಹೊರ್ತು ಇನ್ನ ಮಿಕ್ಕಿದ 80 ಲಕ್ಷ ನೀವೇ ಕಟ್ಟಬೇಕು ಅನ್ನೋದೇನು ಇರಲ್ಲ. ಈಗ ಇಲ್ಲೂ ಅದೇ ಹೇಳ್ತಿರೋದು, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂದ್ರೆ ನೀವು ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೀರಲ್ವಾ ಅಷ್ಟು ಮಾತ್ರ ನಿಮ್ಗೆ ಲಾಸ್ ಆಗುತ್ತೆ ಹೊರ್ತು ಇನ್ ಮಿಕ್ಕಿದ್ದು ಸಾಲ ಎಲ್ಲ ನಿಮ್ ತಲೆ ಮೇಲೆ ಬೀಳಲ್ಲ ಅಂತ ಅರ್ಥ. ಇವಾಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವ ತರ ಸಾಲ ನಿಮ್ಗೆ ಬರ್ಡನ್ ಆಗುತ್ತೆ ಅಂದ್ರೆ, ಈಗ 10,000 ರುಪೀಸ್ಗೆ ಶೇರ್ಸ್ ನ ಪರ್ಚೇಸ್ ಮಾಡಿರ್ತೀರ, 8,000 ಮಾತ್ರ ಕಟ್ಟಿರ್ತೀರ, ಇನ್ನ 2,000 ಕಟ್ಟಿರಲ್ವಲ್ಲ, ಅದಕ್ಕೆ ಮಾತ್ರ ಲಯಬಲ್. ಅದನ್ನ ಆ 2,000 ಮಾತ್ರ ಕಟ್ಬೇಕಾಗುತ್ತೆ ಹೊರ್ತು ನೀವು ಇವನು ಕಂಪ್ನಿಯವನು 10-20 ಲಕ್ಷ ಸಾಲ ಮಾಡಿರ್ತಾನಲ್ವಾ, ಸೊ ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಈಗ 1 by 1 ನೋಡೋ ಹಾಗಿದೆ. ಲಿಮಿಟೆಡ್ ಲಯಬಿಲಿಟಿ ಲಿಮಿಟೆಡ್ ಟು ದ ಅಮೌಂಟ್ ಆಫ್ ಶೇರ್ಸ್. ಶೇರ್ ಹೋಲ್ಡರ್ಸ್ ಆರ್ ರೆಸ್ಪಾನ್ಸಿಬಲ್ ಓನ್ಲಿ ಅಪ್ ಟು ದ ವ್ಯಾಲ್ಯೂ ಆಫ್ ಶೇರ್ಸ್ ದೇ ಓನ್. ಈಗ ನೀವು 20,000 ಶೇರ್ಸ್ ನ ಓನ್ ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರ ಹೊರ್ತು ಕಂಪ್ನಿ ಸಾಲಕ್ಕೆಲ್ಲ ಆಗಿರಲ್ಲ. ಆಯ್ತಾ? ನೆಕ್ಸ್ಟ್, ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಅಂದ್ರೆ ನೀವು ಶೇರ್ ಪರ್ಚೇಸ್ ಮಾಡಿದ್ರೆ ನೀವೇ ಓನರ್ ಅಂತ. ಇವಾಗ ಯಾವ್ದೋ ಒಂದು ರಿಲಯನ್ಸ್ ಅಲ್ಲಿ ಶೇರ್ಸ್ ನ ಪರ್ಚೇಸ್ ಮಾಡ್ಕೊಂಡಿರ್ತೀರ ಅನ್ಕೊಳ್ಳಿ, ಸೊ ನೀವು ಅಲ್ಲಿಗೆ ಓನರ್ ಆಗಿರ್ತೀರ. ಹಂಗಂತ ಹೋಗ್ಬಿಟ್ಟು ನೀವು ದಬ್ಬಾಳಿಕೆ ಎಲ್ಲ ಮಾಡೋ ಹಾಗಿಲ್ಲ. ಆಯ್ತಾ? ಜಸ್ಟ್ ಶೇರ್ಸ್ ನ ಪರ್ಚೇಸ್ ಮಾಡಿರ್ತೀರ ಅಷ್ಟೇ ನೀವು. ಮತ್ತೆ ಶೇರ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್, ಇದರಲ್ಲೂ ಅಷ್ಟೇನೆ. ಇನ್ ಪಬ್ಲಿಕ್ ಕಂಪನಿ ಶೇರ್ಸ್ ಕ್ಯಾನ್ ಬಿ ಫ್ರೀಲಿ ಸೋಲ್ಡ್ ಅಂಡ್ ಬಾಟ್. ನಿಮ್ಗೆ ಶೇರ್ಸ್ ಇಷ್ಟ ಇದ್ದ ನೀವು ಇಟ್ಕೋಬಹುದು, ಇಲ್ಲ ಮಾರ್ಬೋದು. ಓಕೆನಾ? ಇವಾಗ ಅರ್ಥ ಆಯ್ತಲ್ವಾ? ಇದು ಲಿಮಿಟೆಡ್ ಏನು, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂದ್ರೆ ನೀವೇನಾದ್ರೂ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ತೀರ. ಕಂಪನಿ